ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಸ್ಕೋರ್ ಪಡಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನಂತ ಹೇಳಿದರೆ ಈಗಾಗಲೇ ಈ ಒಂದು ವಿಚಾರವನ್ನು ನೀವು ಟಿವಿ ಮಾಧ್ಯಮಗಳಲ್ಲಿ ಕೇಳಿರ್ಬೋದು ಅಥವಾ ನೋಡಿರ್ಬೋದು. ಮೇ 10 ರಾಜಾ ರಘುವಂಶಿ ಹಾಗೂ ಸೋನಮ್ ಜೊತೆ ಅವರ ಮದುವೆ ಆಗ್ತೈತಿ. ಮೇಘಾಲಯಕ್ಕೆ ಹನಿಮೂನಿಗೆ ಅಂತ ಹೇಳಿ ಹೋಗ್ತಾರೆ. ಸೊ ಆತನ ಪತ್ನಿ ಏನಿರ್ತಾರೆ ಸೋನಮ್ ಅವರು ಟಿಕೆಟನ್ನು ಬುಕ್ ಕೂಡ ಮಾಡ್ತಾರೆ. ಸೊ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಗ್ತೈತಿ, ಈ ಒಂದು ಜೋಡಿ ಕಾಣೆ ಆಗ್ತೈತಿ. ದೇಶದಲ್ಲೆಡೆ ಕಾಡ್ಗಿಚ್ಚಿನಂತೆ ಈ ಒಂದು ಸುದ್ದಿ ಹಬ್ಬತೈತಿ. ಸೊ ಪೊಲೀಸರಿಗೆ ಈ ಒಂದು ವಿಚಾರ ತಿಳಿದಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹುಡುಕಾಟವನ್ನು ಆರಂಭಿಸ್ತಾರೆ. ಹೀಗೆ ಪೊಲೀಸರು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೂನ್ 2 ಏನಂತ ಹೇಳಿದ್ರೆ ರಾಜಾ ರಘುವಂಶಿ ಅವರ ಡೆಡ್ ಬಾಡಿ ಏನು ಇರ್ತೈತಿ ಅದು ಸಿಗ್ತದೆ, ಪೊಲೀಸರಿಗೆ ಸಿಗ್ತೈತಿ. ಸೊ ಪೊಲೀಸರು ಏನು ಮಾಡ್ತಾರೆ, ರಾಜಾ ರಘುವಂಶಿ ಡೆಡ್ ಬಾಡಿ ಸಿಕ್ಕಿತಂದ್ಮೇಲೆ ಸೋನಮ್ ಅವರ ಡೆಡ್ ಬಾಡಿನೂ ಇಲ್ಲೇ ಸಿಗ್ಬೋದು ಅಂತ ಹೇಳಿ ಹುಡುಕ್ತಾರೆ ಅವರ ಡೆಡ್ ಬಾಡಿಯನ್ನು. ಬಟ್ ಅವಳ ಡೆಡ್ ಬಾಡಿಯಲ್ಲಿ ಸಿಗೋದಿಲ್ಲ. ಆದರೆ ಇವಳು ಇದ್ದಕ್ಕಿದ್ದಂತೆ ಉತ್ತರ ಪ್ರದೇಶದಲ್ಲಿ ಕಾಣಿಸಿಕೊಳ್ತಾಳು. ಸೊ ಏನಪ್ಪ ಇದು ಟ್ವಿಸ್ಟ್ ಅಂತ ಹೇಳಿದ್ರೆ, ಇಲ್ಲಿ ಐತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಅವಳು ಸಿಕ್ಕ ದಿನವೇ ಪೊಲೀಸರು 4 ಜನರನ್ನು ಅರೆಸ್ಟ್ ಮಾಡಿರ್ತಾರೆ. ಸೊ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಡೌಟ್ ಬರ್ತೈತಿ, ಈ ಒಂದು ಹತ್ಯೆ ಕೈವಾಡದ ಹಿಂದೆ ಇವಳ ಕೈವಾಡನೂ ಇರ್ಬೋದು ಅಂತೇಳಿ. ಸೊ ಪೊಲೀಸರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇವಳ ಮೊಬೈಲ್ನ ತೊಗೊಳ್ತಾರೆ. ಮೊಬೈಲ್ನ ತೆಗೆದುಕೊಂಡು ಅವಳು ವಾಟ್ಸಪ್ ಆಯಿತು, ಕಾಲ್ ಇಷ್ಟ ಆಯ್ತು ಎಲ್ಲವನ್ನ ಚೆಕ್ ಮಾಡ್ತಾರೆ. ಆವಾಗ ಪೊಲೀಸರಿಗೆ ಗೊತ್ತಾಗ್ತೈತಿ. ಸೊ ಅವರಿಗೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಸೋನಮ್ ಎಂಬುವ ಹಂತಕಿ. ರಾಜಾ ರಘುವಂಶಿಯನ್ನು ಕೊಂದಿದ್ದು ಬೇರೆ ಯಾರೂ ಅಲ್ಲ, ಆತನ ಪತ್ನಿಯೇ ಎಂದು ಅವರಿಗೆ ಖಚಿತವಾಗಿ ಗೊತ್ತಾಗ್ತೈತಿ. ಅವಳಿಗೆ ಪೊಲೀಸರು ಕೇಳಿದಾಗ ಅವಳು ಹೇಳಿರೋದಿಷ್ಟೇ, ಅಕ್ರಮ ಸಂಬಂಧ. ಸೊ ಇಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳ್ತೈತಿ. ಇಂಥ ಒಂದು ಜನರು ಕೂಡ ನಮ್ಮ ದೇಶದಲ್ಲಿ ಇದಾರೇನಪ್ಪ ಅಂತ ಹೇಳಿ ಬೆಚ್ಚಿ ಬೀಳ್ತಾರೆ ಎಲ್ಲರೂ. ಆತನನ್ನು ಕೊಲೆ ಮಾಡಿಸಿದ್ದು ಯಾಕೆ ಅಂತ ಕೇಳಿದಾಗ ಅವಳು ಹೇಳಿದ್ದು ಇಷ್ಟೇ ಅಕ್ರಮ ಸಂಬಂಧ ಅಂತೇಳಿ. ಇವಳಿಗೆ ಹಾಗೂ ರಾಜ್ ಅನ್ನುವ ಒಬ್ಬ ವ್ಯಕ್ತಿಯ ಜೊತೆಗೆ ಇವಳಿಗೆ ಏನಂತ ಹೇಳಿದರೆ ಅಕ್ರಮ ಸಂಬಂಧವಿರ್ತೈತಿ. ಸೊ ಈ ಒಂದು ಕಾರಣಕ್ಕಾಗಿ ಸಪ್ತಪದಿ ತುಳಿದು ಮದುವೆಯಾದಂಥ ಗಂಡನನ್ನೇ ಕೊಲ್ಲಿಸ್ತಾಳು. ಎಂಥ ನರಹಂತಕಿ ಇರ್ಬೋದಲ್ವಾ. ಈ ರಾಜ್ ಅನ್ನುವ ವ್ಯಕ್ತಿ ಏನಿರ್ತಾನಪ್ಪ ಅಂತ ಹೇಳಿದರೆ ಸೋನಮ್ ಅವರ ತಂದೆಯ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವನಾಗಿರ್ತಾನೆ. ಸೊ ಸೋನಮಳು ಕೂಡ ಏನು ಮಾಡ್ತಿರ್ತಾಳಪ್ಪ ಅಂತ ಹೇಳಿದರೆ ಬಿಡುವಿನ ವೇಳೆಯಲ್ಲಿ ತಮ್ಮ ಒಂದು ಆಫೀಸಿಗೆ ಅಥವಾ ಕಂಪನಿಗೆ ಬಂದು ಹೋಗ್ತಾ ಇರ್ತಾಳೆ. ಸೊ ಆವಾಗ ಅವರ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂತ ಹೇಳಿದರೆ 5 ವರ್ಷ ರಾಜ್ಗಿಂತ ಇವಳು ದೊಡ್ಡವಳಾಗಿರ್ತಾಳೆ. ಸೋನಮ್ ಹೇಗೆ ಸಿಕ್ಬೀಳ್ತಾಳಪ್ಪ ಅಂತ ಹೇಳಿದ್ರೆ ಹನಿಮೂನಿಗಂತ ಹೋಗುವಾಗ 2 ಟಿಕೆಟನ್ನು ಬುಕ್ ಮಾಡಿಸಿರ್ತಾಳೆ. ಬಟ್ ಬರುವಾಗ ಏನೈತಲ್ಲ ಒಂದೇ ಒಂದು ಟಿಕೆಟನ್ನು ಬುಕ್ ಮಾಡಿಸಿರ್ತಾಳೆ. ಸೊ ಈ ಒಂದು ಸಂದೇಹದ ಮೇರೆಗೆ ಏನು ಮಾಡ್ತಾರೆ, ಪೊಲೀಸರು ಅನುಮಾನವನ್ನು ಪಡ್ತಾರೆ. ಅವಳ ಮೇಲೆ ಅನುಮಾನವನ್ನು ಪಟ್ಟು ಅವಳನ್ನು ಪರಿಶೀಲಿಸಿದಾಗ, ಅವಳನ್ನು ಕಸ್ಟಡಿಗೆ ತೆಗೆದುಕೊಂಡಾಗ ಅವಳೆಲ್ಲ ವಿಚಾರವನ್ನು ಬಾಯ್ಬಿಡ್ತಾಳೆ ಸ್ನೇಹಿತರೆ. ಸೊ ನಿರ್ಜಲವಾದ ಪ್ರದೇಶಕ್ಕೆ ಆತನ ರಾಜಾ ರಘುವಂಶಿಯನ್ನು ಈತಳು ಕರ್ಕೊಂಡು ಹೋಗ್ತಾಳೆ. ಸೊ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈ ಮೊದಲೇ ಇವರು ಪ್ಲ್ಯಾನಿಂಗ್ ಏನಿರ್ತೈತಲ್ಲ ಆ ಪ್ಲ್ಯಾನಿಂಗ್ನ ಮುಖಾಂತರ ಅವರೆಲ್ಲರೂ ಬರ್ತಾರೆ. ಸೊ ಅಲ್ಲಿ ಒಂದು ಗೈಡ್ ಇರ್ತಾನೆ. ಸೊ ಆ ಗೈಡ್ ಕೇಳ್ತಾನೆ, ಸೊ ನಿಮ್ಗೆ ಏನಾದರೂ ಗೈಡ್ ಮಾಡಬೇಕಾ ಅಂಥೇಳಿ. ಸೊ ಅವ್ರೇನು ಹೇಳ್ತಾರೆ, ಬೇಡ ಗೈಡ್ ಏನು ಬೇಡ ಅಂತ ಹೇಳ್ತಾರೆ. ಸೊ ಇವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಿರ್ಜಲ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಆತನನ್ನು ಕೊಲೆ ಮಾಡಿ ಮುಗಿಸ್ತಾರೆ. ಹಾಗೂ ಬೆಟ್ಟದಿಂದ ದುಗಿಸೋಗಿತಾರೆ. ಸೊ ಅಲ್ಲಿಯ ಗೈಡ್ ಏನು ಇರ್ತಾನಲ್ಲ ಆತ ಎಲ್ಲ ಪೊಲೀಸರ ಮುಂದೆ ಆದಂಥದ ಘಟನೆಯನ್ನು ವಿವರಿಸ್ತಾನೆ. ವಿವರಿಸಿದಾಗ ಪೊಲೀಸರಿಗೆ ಗೊತ್ತಾಗ್ತೈತಿ, ರಾಜಾ ರಘುವಂಶಿಯನ್ನು ಕೊಂದಿದ್ದು ಬೇರೆ ಯಾರು ಅಲ್ಲ, ಈ ನರಹಂತಕಿ ಅಂತೇಳಿ. ಸೊ ನೋಡ್ರಿ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇಂಥ ಕಚಡಗಳು ಇದ್ದಾರೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಾ ರಘುವಂಶಿ ಏನಿರ್ತಾನೆ ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅಂಥ ಒಬ್ಬ ಒಳ್ಳೆಯ ಮನುಷ್ಯನನ್ನು ಇವಳು ಕೊಂದಿದ್ದಾಳೆ ಅಂತ ಹೇಳಿದ್ರೆ ಇವಳಿಗೆ ಏನು ಮಾಡಬೇಕು? ಮದುವೆ ಬೇಡ ಅಂತ ಹೇಳಿದರೆ ಮೊದಲೇ ಹೇಳ್ಬೋದಿತ್ತು ಆತನಿಗೆ, ನನಗಿಷ್ಟ ಇಲ್ಲ, ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ನಾನು ಅವನಿಗೆ ಮದುವೆ ಆಗ್ತೀನಿ ಅಂತ ಹೇಳ್ಬೋದಿತ್ತು. ಯಾಕೆ ಪಾಪ ಅವನ ಜೀವನವನ್ನು ಹಾಳು ಮಾಡಿದ್ಲು. ಆತ ಏನೇನು ಕನಸ್ಕೊಂಡಿದ್ನೋ ಏನು, ಕೊಲೆ ಮಾಡೋದಂತ ಏನಿತ್ತು, ಬೇಡ ನಂಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೂ ಆಗ್ತಿತ್ತು. ಇಲ್ಲಿ ಮೇನ್ ಏನಂತ ಹೇಳಿದರೆ ತಂದೆ ತಾಯಿಗೆ ಒಂದು ಮಾತು ಹೇಳಬೇಕು. ಏನಂತ ಹೇಳಿದರೆ, ನೀವು ಮದುವೆ ಮಾಡಿಸ್ತಿರ್ತೀರಲ್ಲ ಅವಾಗ ನಿಮ್ಮ ಮಕ್ಕಳಿಗೆ ಕೇಳ್ರಿ, ನಾವು ಹಿಂಗೆ ಮದುವೆ ಮಾಡಿಸ್ಬೇಕಂತ ಅದೇವ, ನಿಮ್ಗೆ ಮದುವೆ ಆಗ್ತೀರಿ ಏನಿಲ್ಲ, ನಿಮ್ಮ ಲೈಫ್ ಒಳಗೆ ಯಾರಾದ್ರೂ ನಿಮ್ಮ ಬಾಯ್ ಫ್ರೆಂಡ್ಗೆ ಅದಾನು ಏನಿಲ್ಲ ಅಂತ ಹೇಳಿ ಕೇಳಿ ಮದುವೆ ಮಾಡಿಸ್ರಿ. ನಮ್ಮ ಸ್ಟೇಟಸ್ ಮ್ಯಾಚ್ ಆಗ್ತೈತಿ ಅಂತ ಹೇಳಿ ಮದುವೆ ಮಾಡೋಕೆ ನಿಂತ್ರೆ ಇಂಥದ್ದೇ ಆಗೋದು. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.